ಇದೇ ರುದ್ರಭೂಮಿ. ನನ್ನ ಜನ್ಮದಾತನನ್ನು ನನ್ನ 99 ಮಂದಿ ಸಹೋದರರನ್ನು ಅಂತ್ಯಕ್ರಿಯೆಗೈದ ಪುಣ್ಯಸ್ಥಳ. ಅಪ್ಪಾಜಿ, ಈ ಸೌಬಲರಾಜ ಶಕುನಿಯ ಶ್ರದ್ಧಾಂಜಲಿಯನ್ನು ಸ್ವೀಕರಿಸಿ. ಶಕುನಿ, ನಿನ್ನ ಶತ ಸಹೋದರರನ್ನು ಕರುಣೆಯಿಲ್ಲದೆ ಕೊಂದ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದೆಯಲ್ಲವೇ? ಏನಾಯಿತು ಆ ನಿನ್ನ ಶಪಥ? ಏನಾಯಿತು ಆ ನಿನ್ನ ಪ್ರತಿಜ್ಞೆ? ಏನಿ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲಗಳೆಯುತ್ತಿರುವ ಅಧಮ ಮರಳುಗಳೇ, ಏಕೆ ಈ ಕುಕ್ಷಿ ಬಗೆಯುವ ಕುಹದ ಕಂಟಕದ ಕರ್ಕಶದ ಕೇಕೆ? ಏನಿ ಪ್ರಳಯಗ್ರೆ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತ? ತಾಂಡದ ಅಖಂಡ ಭಾರತಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಹೇ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳೆಲ್ಲರ ಸರಸ ಸಲಾಪ. ದುರ್ಯೋಧನ, ಕೌರವೇಶ್ವರ, ಅಂದು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಹತಭಾಗ್ಯರಾದ ನನ್ನ ವೀರ ಸಹೋದರಿಗೆ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಬ್ಬಾ, ನನ್ನ ಗುಂಡಿಗೆಯು ನಡಿಸಲಾರಂಭಿಸುತ್ತಿರುವುದು. ನನ್ನ ಗುಂಡಿಗೆಯು ನಡಗಲಾರಂಭಿಸುತ್ತಿರುವುದು. ನನ್ನ ಕೈ ಕಾಲುಗಳೇ ಕಂಪಿಸುತ್ತಿರುವವು ದುರ್ಯೋಧನ. ನನ್ನ ಕೈ ಕಾಲುಗಳೇ ಕಂಪಿಸುತ್ತಿರುವವು ದುರ್ಯೋಧನ. ಕೌರವೇಶ್ವರ, ಅಂದಿನ ಕತ್ತಲೆಯ ಕಾರಾಗೃಹದಲ್ಲಿ ಹತಭಾಗ್ಯರಾದ ನನ್ನ ಸಹೋದರರಿಗೆ ತಿನ್ನಲು ಕೇವಲ ಒಂದಿಡಿ ಅನ್ನ, ಒಂದಿಡಿ ಅನ್ನ, ಒಂದು ಒಳಲೆ ನೀರನ್ನು ಮಾತ್ರವೇ ಕೊಡುತ್ತಿದ್ದೆಯಲ್ಲವೋ ದುರ್ಯೋಧನ. ಆ ಇಡೀ ಅನ್ನ, ಒಂದು ಒಳಲೆ ನೀರನ್ನು ನನಗೆ ಕೊಟ್ಟು ಅಣ್ಣ
ಶಕುನಿ, ತುಂಬಾ ಶಕುನಿ, ಅನ್ನ, ನೀರು ಎಂದು ಒಬ್ಬೊಬ್ಬರಾಯ ಸತ್ತರು ದುರ್ಯೋಧನ. ಒಬ್ಬೊಬ್ಬರಾಗಿಯೇ ಸತ್ತರು. ಆ ಧಾರಣಭಯ ದೃಷ್ಟವು ಎನ್ನ ಶ್ರುತಿ ಫಲದಿಂದ ಅಳಿಯದೆ ಉಳಿದು ನಿರಂತರ ಬಡಭಗ್ನ ಜ್ವಾಲೆಯಿಂದ ಹಬ್ಬೆಂದು ಕುಗ್ಗಿ ಕುಶವಾಗಿರುವ ಈ ನನ್ನ ದೇಹವನ್ನು ಕುಗ್ಗಿ ಕುಶವಾಗಿರುವ ಈ ನನ್ನ ದೇಹವನ್ನು ಕುಗ್ಗಿ ಕುಶವಾಗಿರುವ ಈ ನನ್ನ ದೇಹವನ್ನು ಹಣವಾಗಿ ಚಿತ್ರ ಚಿತ್ರವಾಗಿ ತುಂಡು ತುಂಡಾಗಿ ತುಂಡರಿಸಿದರು. ಪ್ರತೀಕಾರಕ್ಕೆ ಪ್ರತಿಕಾರ. ಸೇಡಿಗೆ ಸೇಡು, ಮುಯಿಗೆ ಮುಯಿ, ರಕ್ತಕ್ಕೆ ರಕ್ತ ಎಂಬ ಮಾತ್ಸರದ ಹೊರತಾಗಿ ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಉಳಿದಿಲ್ಲ ದುರ್ಯೋಧನ. ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಉಳಿದಿಲ್ಲ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರ್ಯೋಧನ ಕೇಳು. ನಾವೇನ್ ಸಾಮಾನ್ಯರೇ? ನಾನು ಕೂಡ ನಿನ್ನಂತೆ 99 ಮಂದಿ ಸಹೋದರಗೊಂಡು ಏಕ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರನ್ನು ಹೋಲಿಸಿಕೊಂಡು ಈ ಭವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಬರೀ ಗಾಳಿ ಗೊಬ್ಬರವಾಗಿ ಹೋದವು ದುರ್ಯೋಧನ. ಬರೀ ಗಾಳಿ ಗೊಬ್ಬರವಾಗಿ. ಆದರೂ ಚಿಂತೆ ಇಲ್ಲ ದುರ್ಯೋಧನ. ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ಸರ್ವನಾಶ ಮಾಡಬೇಕೆಂದು ಹಿರಿಯರ ನಾಣ್ಣುಡಿಯಂತೆ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಯ ನಿಲ್ಲಿಸಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವರು. ಅಣ್ಣ ಅಣ್ಣ ಅಳಬೇಡಿ, 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 ಅಣ್ಣ ಅಣ್ಣ ಅಳಬೇಡಿ, ಅಳಬೇಡಿ ನನ್ನದ ಭಾಗ್ಯವೀರ ಸಹೋದರರೇ, ಅಳಬೇಡಿ. ನೀವು ಕೊಟ್ಟ ಇಡೀ ಅನ್ನ ಒಂದು ಬಡನೆ ನೀರು ಕುಡಿದ ಈ ನತ ದೃಷ್ಟ
ಶಕುನಿಯು ಇನ್ನು ಬದುಕಿದ್ದಾನೆ ಎಂದರೆ ಅಮ್ಮ ತಂಗಿ ಗಾಂಧಾರಿ ಎಂತಹ ಮಗನಿಗೆ ಜನ್ಮವನ್ನು ಇಟ್ಟೆಯಮ್ಮ, ಎಂತಹ ಮಗನಿಗೆ ಜನ್ಮವನ್ನು ಇಟ್ಟೆಯಮ್ಮ. ಇಂತಹ ಮಗನಿಗೆ ಜನ್ಮವನ್ನು ನೀಡುತ್ತೀಯ ಎಂದು ಮೊದಲೇ ತಿಳಿದಿದ್ದರೆ ಆ ಕರಳನ್ನು ಬಗೆದು ಆ ಪಿಂಡವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿನರಿಗಳಿಗೆ ಹಂಚಿ ಬಿಡುತ್ತಿದ್ದೆ, ನಾಯಿನರಿಗಳಿಗೆ ಹಂಚಿ ಬಿಡುತ್ತಿದ್ದೆ. ಆದರೆ ಎಲ್ಲವೂ ಮುಗಿದು ಹೋದ ಕತೆ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿದರೆ ಫಲವಿಲ್ಲ. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗುವ ಹಿಂಸೆ ಅತೀ ಭಯಾನಕ. ಅತೀ ಭಯಾನಕ. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರಿಂದ ರಕ್ತ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗೆ ನಿನಗಾಗಿ ಒಂದೇ ಒಂದು ನಿಟ್ಟಿಸಿರು ಬಿಡುವರಿಲ್ಲದೆ ನರಕ 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 ನರಕದ ಮಾರ್ಗವನ್ನು ಇಡಿಸುವೆ ಪಾಪಿ, ನರಕದ ಮಾರ್ಗವನ್ನು ಇಡಿಸುವ. ಯಾರಿಗೆ ನರಕದ ಮಾರ್ಗ? ಮತ್ತಾರಿಗೆ? ಓ ನಿನ್ನ ಪರಮವೀರಿಗಳಾದ ಪಾಂಡವರಿಗೆ ಅನ್ನುವಷ್ಟರಲ್ಲಿ ಬಂದೆ ಅಲ್ಲಯ್ಯ. ನಾನು ಮಾಡಿದ ಕಾರ್ಯವೆಲ್ಲವೂ ಯುಕ್ತವೇ ಮಾವ? ಚಿಂತೆ ಏಕೆ ಗುರುರಾಜ? ಅದಕ್ಕಾಗಿ ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯ ಕೊಡರೆಂದು ದೂತನು ಈ ದಿನ ಶುಭ ಸಮಾಚಾರವನ್ನು ತಂದಿರಬೇಕಲ್ಲವೇ? ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು ತನ್ನೆರಡು ತೋಳ್ಬಳದಿಂದ ಸಮಸ್ತ ಪಾಂಡವರ ಸೈನ್ಯವೆಲ್ಲವನ್ನು ಎದುರಿಸಬಲ್ಲನು. ಈ ದುರ್ಯೋಧನನು ಅಸಹಾಯ ಶೂರನು ತನ್ನೆರಡು ತೋಳ್ಬಳದಿಂದ ಸಮಸ್ತ ಪಾಂಡವರ ಸೈನ್ಯವನ್ನು ಎದುರಿಸಬಲ್ಲನು. ಆದರೆ ಜ್ಞಾತಿಹಿಂಸೆ, ಸ್ವಹಿತ ಕಲಹ ಇದೆಲ್ಲವೂ ಉಚಿತವೇ ಮಾವ? ಅಂದು ನಾನು ದ್ವಾರಕಿಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟು ವಿಧವಾಗಿ ಹೇಳಿದರು, ಅವನ ಮಾತನ್ನು ನಾನು ನಿರಾಕರಿಸಿದ ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಹವಲ್ಲ ನನ್ನ ಮಗುವೆ, ಅವನ ಮಾತು ಪರಿಗ್ರಹವಲ್ಲ. ನಿನ್ನ ತಮ್ಮರಾದ ದುಶ್ಯಾಸನ ಇತ್ತ ಕಡೆಗೆ ಸಹೋದರ ದುರತ್ತರಾದ ಕೃಷ್ಣನ್ ಹಸ್ತಿನಾವದನ್ಗೆ ಬಂದಿರುವಂತೆ ನಾಳೆ ಪ್ರಾತಃ ಕಾಲ ನಡೆಸುತ್ತೆ. ಏನು? ಕೃಷ್ಣನು ಹಸ್ತಿನಾವತಿಗೆ ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಆ ದರ್ಪಿದ ಪಾಲನ್ನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ.
ಸಹೋದರ, ಯದುಪತಿಯು ಭಕ್ತ ಪರಾಧೀನನು, ವಿದುರನಂತ ಭಕ್ತನು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡ ಸಹೋದರ. ಅಗ್ರಜ ಸಹೋದರ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಭಾವ! ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ. ನಮಗೆ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ. ನಮಗೆ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ ಆ ಕೃಷ್ಣನಿಗೆ ನಮ್ಮ ಸತ್ಕಾರ ನಿರೀಕ್ಷಿಸುವುದಿಲ್ಲ. ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ, ಸಹೋದರ, ಸಹೋದರ. ವಿಚಾಚರ ಅಬ್ಬಾ! ಅಭಿಮಾನಿ ಶಾಲೆಯಾದ ಈ ನನ್ನ ಸಹೋದರನನ್ನು ಸಮಾಧಾನ ಪಡಿಸಲು ನನಗೂ ಒಂದೊಂದು ಸಾರಿ ದುಸ್ಸವನಿಸುವುದು. ಹೀಗೇನು ಮಾಡುವುದು ಶಕುನಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಯುದ್ಧವೇ ಅಧರ್ಮವೆಂದು ಪ್ರತಿಭಟಿಸಲೇ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪಿ. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಆಗಿದ್ದರೆ ಈ ಸಾರ್ವಭೌಮ ಕೌರವೇಶ್ವರನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲೇ ಸಹಿಸಲಾಗದಂತಹ ಅಪಮಾನ, ಭಕ್ತಿ ವೈರಾಗ್ಯಗಳಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ತಾನೇ ಸಹಿಸುವೆ ಸುಯೋಧನ? ಹೇಗೆ ತಾನೇ ಸಹಿಸುವೆ? ಭಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪಿ. ಭಾರತ ವರ್ಷದಲ್ಲಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಶಿಶುಪಾಲ, ಜರಾಸಂಧ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಮರುಳು ಮುದುಕರಾದ ಉಗ್ರಸೇನನಿಗೆ ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳಿಸಿ ತನ್ನ ಸಹೋದರರನ್ನು ಸುರಪಾನ ಮತ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ಕೈವಶ ಮಾಡಿಕೊಂಡನು. ಇಂಥವನಿಗೆ ಮನ್ನಣೆಯೇ ಸೋದರಳಿಯ, ಇಂಥವನಿಗೆ ಮನ್ನಣೆಯೇ. ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳಿಸಿದೆ ಮಾವ? ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಂಧಿ ಯಾಚಿಸುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೆ ಒಂದು ಉದ್ದೇಶವಿತ್ತು. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದಲ್ಲನ್ನು ಕಿತ್ತು ಇತ್ತು ಬಳಿಕ ಅದರೊಡನೆ ಸರಸ ಹಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನು ಈ ಜನ್ಮತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಯಿತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ಸರ್ವನಾಶ ಮಾಡುವ ಸುಯೋಗವು ಒದಗಿತ್ತು. ಸೈನ್ಯ ಸಮೇತವಾಗಿ ಸಮ್ಮತಿಸಿ ನಿನ್ನ ಪಕ್ಷವನ್ನು ವಹಿಸಿದ್ದೆಯಾದರೆ ಆ ಸಹಾಯವನ್ನು ನಿರಾಕರಿಸಬೇಕಾಯಿತು. ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಯಿತು. ಆದರೆ ಆ ಅರ್ಜುನನು ಈ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು.
ಈತನು ನೀನು ಹೇಳುವಂತ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುತ್ತದೆ ಮಾವ. ನನ್ನ ಮಗುವೆ, ಬಂದಿಯಾಗಿರು. ಇದು ಶಕುನಿಯ ಮಾಯೆ. ಶೀಘ್ರವೇ ಪಾಂಡವರಿಗೆ ದ್ವಾರ ಯಾವುದು, ಗೋಡೆ ಯಾವುದು ಎಂಬ ವ್ಯತ್ಯಾಸವು ತಿಳಿಯುವುದಿಲ್ಲ. ಶೀಘ್ರವೇ ಪಾಂಡವರು ನಮ್ಮ ಜಾಲದಲ್ಲಿ ಸಿಕ್ಕಿಕೊಳ್ಳುವರು. ಪಾಪ ಪುಣ್ಯೇ ದಯೆ ದಾಕ್ಷಿಣ್ಯ ಅದು ನನ್ನ ತಂಗಿಯ ಮಗನ ಬಾಯಲ್ಲಿ. ಪಾಪ ಪುಣ್ಯ ದಯೆ ದಾಕ್ಷಿಣ್ಯ ಇವೆಲ್ಲವನ್ನು ಎಲ್ಲಿಂದ ಕಲಿತೆ ಸುಯೋಧನ? ಪಾಂಡವರನ್ನು ಕುಷ್ಠದಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ನಿನ್ನ ಪಕ್ಷವನ್ನು ವಹಿಸಿದ್ದೆಯಾದರೆ ಆ ಸಹಾಯವನ್ನು ನೀನು ನಿರಾಕರಿಸಬೇಕಾಯಿತು. ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಯಿತು. ಆದರೆ ಆ ಅರ್ಜುನನು ಈ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು. ಸಂಧಾನಕ್ಕೆ ಸಮ್ಮತಿಸಿ ನೀನು ಆಶ್ರಯ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಮತ್ತಿನ್ನೇನಯ್ಯ, ಪಾಂಡವರು ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದಕ್ಕೂ ನಷ್ಟವಾಯಿತು. ಪುನಃ ಅದನ್ನು ಒಂದುದೊಂದರೆ ಕುರುಭೂಮಿ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚರಾಂಜಲಿಡುವುದು ಉಚಿತವಲ್ಲ. ಆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣ 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 ಕ್ಷೇತ್ರದಲ್ಲಿ ಸಡಸಿ ರಾಜ್ಯಲಕ್ಷ್ಮಿಯ ಕೈಯಲ್ಲಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ರಾಜ್ಯವನ್ನು ಕೊಡೆಯ ರಾಜ್ಯವನ್ನು ಕೊಡೆಯ. ಮಾವ, ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆ ಗಾತ್ರ ಜಾಗವನ್ನು ಕೊಡುವುದಿಲ್ಲ. ಕೊಡಲಿಕ್ಕೆ ನಾನು ಬಿಡುವುದಿಲ್ಲ. ಸೋದರಳಿಯ ಮಾವ, ಸೋದರಳಿಯ ಮಾವ, ಮಾವ. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಈಗ ಸಭೆಗೆ ವೇಳೆಯಾಯಿತು, ನೀನು ನಡೆ, ನಾನು ಬರುತ್ತೇನೆ. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನು ಯಾವ ಕಾರ್ಯವನ್ನು ಮಾಡುವುದಿಲ್ಲ, ಮಾಡಲಾರ. ನಡೇ ಚಕ್ರವರ್ತಿ, ನಡೇ ದುರ್ಯೋಧನ, ನಡೇ ಕುರುಕುಲದ ಕಳಂಕ ಸ್ವರೂಪನೇ ನಡೆ. ಕುರುಡನ ಮಗನೇ, ಗುರುಕುಲ ವಿನಾಶ ನಾಟಕವ ಜಗತ್ರಂಗ ಭೂಮಿಯ ಮೇಲೆ ಜರುಗಿಸುತ್ತಿರುವ ಈ ಶಕುನಿಯ ಮುತ್ತದ್ದಿತನಕ್ಕೆ ಜಗತ್ತು ತನ್ನೊಲುಮೆಯ ತೋರಲಿ, ಇಲ್ಲವ ತಿರಸ್ಕಾರವಿರಲಿ. ಪಾಂಡವರು ಪುಣ್ಯದ ಪರಡು ಶಾಲೆ, ಪುಣ್ಯದ ಪರಡು ಶಾಲೆ. ಕೌರವರ ತಿಕ್ಕಿರಿದು ತುಂಬಿದ ಕ್ರಿಮಿಕೀಟಗಳ ಕೇಂದ್ರ. ಆ ಶಾಟ ಮಹೋತ್ಸವದಲ್ಲಿ ಬೀಸಿ ಹೊಡೆಯುವ ರಕ್ಕಸ ಕಾಳಿಯನ್ನೆಬ್ಬಿಸಿ ಕೆಂದೋಲ ಭೂಮಿ ಆಕಾಶದಲ್ಲಿ ತುಂಬುವಂತೆ ಸಗುವುದ ಅಂದೇ ನನ್ನ ಶಪಥಕ್ಕೆ ಪ್ರತಿ ಶಪಥ. ತತ್ವ ಗುರುತ್ವ, ತತ್ವ ಗುರುತ್ವ. ಗುರುಕುಲಕ್ಕೆ ಅದಾವ ರೀತಿಯಿಂದ ವೈರಿಯಾದನೆಂದು ಕಳೆದ ಕಾಲದ ಒತ್ತಿಗೆಯ ತೆರೆದು ನೋಡಿದರೆ ಕಾಡುವುದು ಕಗ್ಗೊಲೆಗಳ ನೆನಪಿನ ದೃಶ್ಯ.
ಅಯ್ಯೋ ನಿಷ್ಕರುಣೆಯ ಕಣ್ಣೆ, ಸಿಟಿ ತೊಡೆಯುವವು ಒಡಲೋಳ್, ಸಿಟಿ ತೊಡೆಯುವ ಒಡಲೋಳ್ ಪಡಗುಸಿಕೆಯಿಂದ ಸೇನೆಂಬ ಸೈತಾರನ ವಿಷತತ್ರುವಿನ ರೂಪದಲ್ಲಿ ಕುರುಕುಲವನ್ನು ಚಲಿಸುವಂತೆ ಸಿಗುವೆ. ಈ ನನ್ನ ದ್ವೇಷ ಸಾಧನೆಯಿಂದ ಎಲವ ಅಂದ ಪುತ್ರ ಅಂದೆನ್ನ 100 ಜನ ಬಂಧುಗಳನ್ನು ಕೊಂದು ಕಿಚ್ಚ ನೆಟ್ಟಿರುವೆ ಎನ್ನ ಕರಳಿನೋಳ್. ಕಡೆ ಗಡಿಗೆಯೋಳ್ ಮಸು ನೀರಲ್ಲಡಗಿರುವ ಮೊಸುಳೆಯನ್ನಾಗಿ ಮಾಡದಿರೇ. ಎನ್ನ ಎತ್ತ ತಾಯಿಯ ಉದಿರು, ಆದರೆಯ ಬಸಿರು, ಎನ್ನ ಮುತ್ತಾತನ ದೇಹಘಟ ವ್ಯಭಿಚಾರಿಯ ಇಟ.